ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗಾಯತ್ರಿ ದೇವಿಯ ಹೊಸ ಅವತಾರ. ಇತ್ತ ಕಡೆ ಭಾರ್ಗವಿ JP ಪಾಟೀಲ್ನನ್ನ ಜೈಲಿಂದ ಬಿಡಿಸ್ಕೊಂಡು ಹೊರಗಡೆ ತಂದೆ ಬಿಟ್ಲ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಮತ್ತು ಭಾರ್ಗವಿ ಇಬ್ಬರು ಕೂಡ ಬಂದಾಗ್ತಾರೆ. ಗಾಯತ್ರಿ ದೇವಿನೇ ಗಂಗಾ ಅನ್ನೋ ವಿಷಯವನ್ನು JP ಬಳಿ ಭಾರ್ಗವಿ ಹೇಳ್ತಾಳೆ. ಈ ಒಂದು ವಿಷಯವನ್ನು ಮನೆಯವ್ರು ಎಲ್ರಿಗೂ ಕೂಡ ಹೇಳಬೇಕು ಅಂತ JP ಮತ್ತು ಭಾರ್ಗವಿ ಮನೆಗೆ ಬರ್ತಾರೆ. ಆದರೆ ಅರ್ಜುನ್ ಮನೆಯವರು ಎಲ್ಲರೂ ಕೂಡ ಭಾರ್ಗವಿ ವಿರುದ್ಧ ತಿರುಗಿ ಬೀಳ್ತಾರೆ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಮಾವನ್ ಪರವಾಗಿದ್ದಾಳೆ. ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಭಾರ್ಗವಿ ಮಾವನ್ ಪರವಾಗಿದ್ದಾಳೆ ಅಂತ ಹೇಳಿ. ನಂತರ ಈ ಗಾಯತ್ರಿ ದೇವಿ ಉಸಿರುವಳ್ಳಿ ಅನ್ನೋ ರೀತಿಯಲ್ಲಿ ಭಾರ್ಗವಿ ಮಾತನಾಡ್ತಾರೆ. ಜೊತೆಗೆ ಈ ಮನೆಯಲ್ಲಿ 2 ತಲೆ ನಾಗರಹವಿದೆ, ಅದು ಏನು ಯಾರು ಅನ್ನೋದು ಈಗಲೇ ಗೊತ್ತಾಗುತ್ತೆ, ಪೊಲೀಸವರು ಬರ್ತಿದ್ದಾರೆ ಅಂತ ಭಾರ್ಗವಿ ಹೇಳ್ತಾರೆ. ಒಂದು ಕ್ಷಣ ಗಾಯತ್ರಿ ದೇವಿ ಬೆಚ್ಚ ಬೀಳ್ತಾರೆ. ಪೊಲೀಸವ್ರು ಬರ್ತಾರೆ, ಗಂಗಾ ಅನ್ನೋರು ಇಲ್ಲಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವುದಕ್ಕೆ ಬಂದಿದ್ದೀವಿ ಅಂತಾರೆ. ಖಂಡಿತ ಪೊಲೀಸ್ ಇನ್ಸ್ಪೆಕ್ಟರ್ ಮೊದಲು ಹೋಗಿ ಅರೆಸ್ಟ್ ಮಾಡಿ ಅಂತ ಭಾರ್ಗವಿ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಗಾಯತ್ರಿ ದೇವಿ ಬಳಿಗೆ ಹೋಗ್ತಾರೆ. ಬಟ್ ಗಾಯತ್ರಿ ದೇವಿಯನ್ನ ಅರೆಸ್ಟ್ ಮಾಡುವುದಿಲ್ಲ, ಅವರು ಅರೆಸ್ಟ್ ಮಾಡೋದು JP ಪಾಟೀಲ್ರನ್ನ. ಏನಿದು ಇನ್ಸ್ಪೆಕ್ಟರ್, ನನ್ನ ಹತ್ರ ಬಂದಿದ್ರ, ಏನಾದರೂ ನಿಮಗೆ ಲಾ ಬಗ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳಿ, ಖಂಡಿತ ಮಾಡ್ತೀನಿ ಅಂದಾಗ, ಇಲ್ಲ ಸರ್ ನಮಗೆ ಲಾ ಬಗ್ಗೆ ಹೆಲ್ಪ್ ಬೇಕಾಗಿಲ್ಲ, ನೀವೇ ಬೇಕಾಗಿತ್ತು. ಯಾಕಂದ್ರೆ JP ಪಾಟೀಲ್ ಅನ್ನೋ ಹೆಸರು ಇಟ್ಕೊಂಡು ಇನ್ಯಾವುದೋ ಹೆಸರಲ್ಲಿ ಇಷ್ಟೆಲ್ಲ ನಡೆಸ್ತಾ ಇದ್ದೀರಾ ಅಲ್ವಾ, ನಿಮ್ಮನ್ನೇ ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದು. JP ಆಲಿಯಾಸ್ ಗಂಗಾ ಅನ್ನೋ ಹೆಸರಲ್ಲಿ ಇಷ್ಟೆಲ್ಲ ನಡೆಸ್ತಾ ಇದ್ದೀರಾ ನೀವು ಅಂತ ಹೇಳಿದ ತಕ್ಷಣ ಇಲ್ಲಿ ಭಾರ್ಗವಿ ಏನು ಮಾತಾಡ್ತಿದ್ರ, ಇನ್ಸ್ಪೆಕ್ಟರ್ ನಾನು ಹೇಳಿದ್ದೇನು ನೀವು ಮಾಡ್ತಿರುವುದೇನು, ನಾನು ಹೇಳಿದ್ದೀನಲ್ವಾ ನಿಮಗೆ ಯಾರು ಗಂಗಾ ಅಂತ ಭಾರ್ಗವಿ ಹೇಳಿದಾಗ, ಹೌದು ನೀವು ಕೊಟ್ಟಿರೋ ಸಾಕ್ಷಿ ಆಧಾರಗಳಿಂದಾನೆ ಇವತ್ತು JP ಪಾಟೀಲ್ ಗಂಗಾ ಅನ್ನೋ ವಿಷಯ ಗೊತ್ತಾಗಿರೋದು, ಹಾಗಾಗಿ ಮೇಡಮ್ ಅರೆಸ್ಟ್ ಮಾಡ್ತಿರೋದು ನಾವು ಅಂತ ಹೇಳ್ತಾರೆ. ಈ ಕಡೆ JPಗೆ ನಿಜಕ್ಕೂ ಕೂಡ ಏನಾಗ್ತಿದೆ ಅನ್ನೋದೇ ಅರ್ಥ ಆಗೋದಿಲ್ಲ. ಇಲ್ಲಿ ಭಾರ್ಗವಿ ಕೂಡ ಇಲ್ಲ, ದಯವಿಟ್ಟು ಇನ್ಸ್ಪೆಕ್ಟರ್ ನಂಬಿ ಮಾವ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ. ಇತ್ತ ಕಡೆ ನಿರ್ಮಲ್ ಅವರು ಏನಿದು JP ಏನಾಗ್ತಿದೆ ಇಲ್ಲಿ, ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ಈ ಕಡೆ ಅರ್ಜುನ್ ಕೂಡ ಯಾಕೆ ಇನ್ಸ್ಪೆಕ್ಟರ್ ನೀವೇ ರೀತಿ ಮಾಡೋದು ತಪ್ಪಾಗುತ್ತೆ, ಅವರು ದೊಡ್ಡ ಲಾಯರ್ ಅಂತವ್ರನ್ನ ಈ ರೀತಿ ಅರೆಸ್ಟ್ ಮಾಡ್ತಿದ್ರಲ್ಲ, ಖಂಡಿತ ನನ್ನ ತಂದೆ ಯಾವತ್ತೂ ಕೂಡ ಇಂಥ ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ಹೇಳಿದಾಗ, ಹೌದು ನಾವು ಕೂಡ ಹಾಗೆ ಅನ್ಕೊಂಡಿದ್ವಿ, ಆದರೆ JP ಇಂಥ ಕೆಲಸ ಮಾಡಿದ್ದಾರೆ ಅಂತ ಕೇಳಿ ನಮಗೂ ಕೂಡ ತುಂಬ ಬೇಜಾರ ಆಯಿತು. ಆದರೆ ಏನು ಮಾಡೋದು, ನಿಮ್ಮ ತಂದೆನೇ ಅಪರಾಧಿ ಅಂತ ಹೇಳಿ ನಮ್ಮ ಹತ್ರ ವಾರೆಂಟ್ ಇದೆ, ಆ ವಾರೆಂಟ್ ಇರೋದ್ರಿಂದಾನೇ ನಾವು ಅವ್ರನ್ನ ಅರೆಸ್ಟ್ ಮಾಡ್ತಿರೋದು ಅಂತ ಹೇಳ್ತಾರೆ. ಇಲ್ಲಿ JP ನಾನೇನು ತಪ್ಪು ಮಾಡಿದ್ದೀನಿ, ಏನು ಸಾಕ್ಷಿ ಇದೆ ಅಂತ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ರಾ ಅಂತ JP ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಕ್ಕಂಥ ಮಾತು ನಿಜಕ್ಕೂ ಕೂಡ JPಗೆ ಶಾಕ್ ಕೊಡುತ್ತೆ. ಯಾಕಂದರೆ ನವಮಿ ಅಂತಕ್ಕಂಥ ಒಂದು ಟ್ರಸ್ಟ್ ಜೊತೆಗೆ ಗಂಗಾ ನಡೆಸ್ತಿರ್ತಕ್ಕಂಥ ಟ್ರಸ್ಟ್, ಈ ಎಲ್ಲದಕ್ಕೂ ಕೂಡ ನೀವೇ ನಿಜವಾದಂಥ ಓನರ್ ಅನ್ನೋದು ಗೊತ್ತಾಗಿದೆ, ನೀವೇ ಅದನ್ನು ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ತಿದ್ದದ್ದು, ಜೊತೆಗೆ ದುಡ್ಡಿನ ಟ್ರಾನ್ಸಾಕ್ಷನ್ ಕೂಡ ನಿಮ್ಮ ಹತ್ರನೇ ಇದ್ದದ್ದು, ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಅಮೌಂಟ್ ಕೂಡ ಒಂದು ಫಾರಿನ್ ಕಂಪ್ನಿಗೆ ಹೋಗುತ್ತೆ, ಆ ಒಂದು ಲಾಕನ್ನು ಓಪನ್ ಮಾಡುವುದಕ್ಕೆ ನಿಮ್ಮದೇ ಫಿಂಗರ್ ಬೇಕಾಗಿದೆ, ಅದಕ್ಕೆ ನೀವೇ ಅಲ್ವಾ ಆಗಿರೋದು, ಅಂದಮೇಲೆ ಅದೆಲ್ಲ ನಡೆಸ್ತಿರೋದು ನೀವೇ ತಾನೇ, ಅಲ್ಲೇ ಗೊತ್ತಾಗೋಯ್ತು ನೀವೇ ಇದರಿಂದ ಇರ್ತಕ್ಕಂಥದ್ದು ಅಂತ ಹೇಳಿದ ತಕ್ಷಣ JP ಪಾಟೀಲ್ ತಲೆ ಕೆಟ್ಟು ಹೋಗ್ಬಿಡತ್ತೆ. ಏನದು, ಏನು ಎಡ್ವರ್ಟ್ ಮಾಡಿಕೊಂಡೆ ನಾನು ಅಂತ, ನಿಜವಾಗ್ಲೂ ನಾನು ಲಾಕ್ ಆಗಿದ್ದೀನಿ ಅನ್ನೋದು ಗೊತ್ತಾಗುತ್ತೆ, ಟ್ರ್ಯಾಪ್ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಬಟ್ ಭಾರ್ಗವಿ ಏನದಲ್ಲ ಮಾವ ಅಂತ ಕೇಳ್ತಿದ್ದಾಳೆ. ಬಟ್ JP ಏನೊಂದು ಕೂಡ ಹೇಳ್ತಿಲ್ಲ. ಇಲ್ಲಿ ಇನ್ಸ್ಪೆಕ್ಟರ್ JPಯನ್ನು ಎಳ್ಕೊಂಡು ಹೋಗ್ತಿದ್ದಾಗೆ ಇಡೀ ಮನೆಯವರು ಹೋಗಿದ್ದೆ ತಡೆಯುವುದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇನ್ಸ್ಪೆಕ್ಟರ್ ಮಾತ್ರ ಯಾರ ಮಾತನ್ನು ಕೂಡ ಕೇಳ್ತಿಲ್ಲ. ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿದೆ, ಹಾಗಾಗಿ ನೀವು ಕೋರ್ಟಿಗೆ ಬನ್ನಿ, ವಾದ ಮಾಡಿ, ನೀವು ವಾದ ಸರಿಯಾಗಿದ್ರೆ ಬೇಲ್ ಕೊಡ್ತಾರೆ, ಬಿಡಿಸ್ಕೊಂಡು ಹೋಗಿ, ಇನ್ನು ಮಾತಾಡೋದಕ್ಕೆ ಏನೂ ಇಲ್ಲ ಅಂತ ಹೇಳಿ ಹೊರಡ್ತಿದ್ದಾರೆ. ಇತ್ತ ಕಡೆ ಗಾಯತ್ರಿ ದೇವಿ, ನಾನು ಯಾರ ಕೈಗಾದ್ರೂ ಸಿಗ್ತೀನ, JP ಮತ್ತು ಭಾರ್ಗವಿ ನೀವಿಬ್ರು ಒಂದಾಗಿದ್ದೆ ನನ್ನನ್ನು ಕೆಣಕ್ಬೋದು, ನನ್ನನ್ನು ಕೆಡ್ಡಾಗಿ ಬೀಳಿಸ್ಬಹುದು ಅಂತ ಅನ್ಕೊಂಡ್ರ. ಇಷ್ಟು ಸುಲಭಕ್ಕೆ ನಾನು ಬೀಳೋದಿದ್ದರೆ ಇಂಥ ದೊಡ್ಡ ಸಾಮ್ರಾಜ್ಯನ ಕಟ್ತಿದ್ನ, ಸುಮ್ಮನೆ ಕಟ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ರ, ನಿಮ್ಮ ಈ ಒಂದು ಸಣ್ಣ ವಿಷಯಕ್ಕೆಲ್ಲ ನನ್ನನ್ನು ಹಿಡ್ದಾಕ್ಬಹುದು ಅಂತ ಅನ್ಕೊಂಡಿದ್ರೆ ಖಂಡಿತ ಅದಂತೂ ಸಾಧ್ಯನೇ ಇಲ್ಲ. ಇಂಥ ಒಂದು ದಿನ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಎಲ್ಲದಕ್ಕೂ ಕೂಡ JPನೇ ಇನ್ವಾಲ್ವ್ ಮಾಡಿದ್ದೆ ನಾನು. ಈ ರವೀಂದ್ರನ್ ಅಂತ JP ಅಂತ ಒಳ್ಳೆಯವ್ರು ಇರೋ ತನಕ ನಮ್ಮ ಅಳಿವು ನಮ್ಮ ಅಳಿವಾಗೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಯಾವತ್ತಿದ್ರೂ ಕೂಡ ಸಾಮ್ರಾಜ್ಯವನ್ನು ನಡೆಸ್ತಾನೆ ಇರ್ತೀವಿ ಅಂತ ಹೇಳಿ ಗಾಯತ್ರಿ ದೇವಿ ಕೇಕೆ ಹಾಕ್ತಿದ್ದಾರೆ. ಆದರೆ ಇತ್ತ ಕಡೆ JPನ ಎಳ್ಕೊಂಡು ಹೋಗಿದ್ರಿಂದ ಇದು ಎಲ್ಲದಕ್ಕೂ ಕೂಡ ಕಾರಣನೇ ಭಾರ್ಗವಿಯಿಂದನೇ ಇಷ್ಟೆಲ್ಲ
ಆಗಿದ್ದು ಅಂತ ಇಡೀ ಮನೆ ಭಾರ್ಗವಿಯನ್ನ ದೂಷಿಸ್ತದೆ. ಶಕುಂತಲ್ ಅವರು ಕೂಡ ನಾನು ಭಾರ್ಗವಿಯನ್ನ ಎಷ್ಟು ನಂಬಿದ್ದೆ, ಆದರೆ ಭಾರ್ಗವಿ ಇಂಥ ತಪ್ಪು ಮಾಡಿಬಿಟ್ಲಲ್ಲ ಅಂತ ಬೇಜಾರು ಮಾಡ್ಕೋತಿದ್ದಾರೆ. ಅತ್ತ ಕಡೆ ಚರಣ್ ಎಂಥ ಕೆಟ್ಟ ಕೆಲಸ ಮಾಡಿದ್ದಾರೆ ಅಪ್ಪ ಅಂತ ಹೇಳಿದಾಗ ನಿಮ್ಮ ಅಪ್ಪನ ಬಗ್ಗೆ ಆ ರೀತಿ ಮಾತಾಡಬೇಡ ಚರಣ್, ಸುಮ್ಮನೆ ಇರೋ, ನೇನು ಮಾತು ಹದ್ದು ಮೀರ್ತದೆ ಅಂತ ಶಕುಂತಲಾ ಬೈದು ನಿಲ್ಲಿಸ್ತಾರೆ. ಇತ್ತ ಕಡೆ ನಿರ್ಮಲ್ ಅವರು ಆ ಗಾಯತ್ರಿ ದೇವಿ ಮನೆಗೆ ಬಂದು ನನ್ನ ಸಂಸಾರ ಹಾಳು ಮಾಡ್ತಿದ್ದಾಳೆ ಅನ್ಕೊಂಡೆ, ಆದರೆ ನನ್ನ ನಿಜವಾದ ಸಂಸಾರ ಹಾಳು ಮಾಡಿದ್ದು ಈ ಭಾರ್ಗವಿ ಅಂತ ಹೇಳಿದಾಗ ಈ ಕಡೆ ಅರ್ಜುನ್ ಕೂಡ ಏನದು ಭಾರ್ಗವಿ ಅವರ, ನನ್ನ ಪ್ರೀತಿಸಿ ನೀವು ಇಲ್ಲಿಗೆ ಬಂದು ನನಗೋಸ್ಕರ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಇಲ್ಲಿಗೆ ಬಂದಿದ್ದು ನಿಮ್ಮ ಅಪ್ಪನ ಸೇಡನ್ನು ತೀರಿಸ್ಕೊಳ್ಳೋದಕ್ಕಲ್ವಾ, ನೀವು ನಿಮ್ಮ ಅಪ್ಪನಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು, ಅಪ್ಪನ ಜೈಲಿಗೆ ಕಳಿಸ್ಬಿಟ್ರಲ್ಲ, ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ, ಎಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದೆ, ಆದರೆ ಇವತ್ತು ನನ್ನ ತಂದೆನೇ ಜೈಲಿಗೆ ಕಳಿಸಿದ್ರಿ ನೀವು ಅಂತ ಹೇಳಿ ಭಾರ್ಗವಿ ಮೇಲೆ ಕಿಡಿಕಾರ್ತಿದ್ದಾರೆ. ಆದರೆ JP ಹೋಗಬೇಕಾದ್ರೆ ಅರ್ಜುನ್ಗೆ ಒಂದು ಮಾತು ಹೇಳಿದ್ರು, ಕಣ್ಣಿಗೆ ಧೂಳು ಕಚ್ಕೊಂಡಿದ್ದಾಗ ಖಂಡಿತ ಯಾವುದೊಂದು ಕೂಡ ಸರಿಯಾಗಿ ಕಾಣಿಸೋದಿಲ್ಲ, ಧೂಳು ಹೋದ ನಂತರನೇ ಎಲ್ಲ ಕ್ಲಿಯರ್ ಆಗಿ ಕಾಣಿಸೋದು ಅಂತ. ಬಿಕಾಸ್ ಅವರಿಗೆ ಗೊತ್ತಿದೆ ಭಾರ್ಗವಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ, ಬಟ್ ಅರ್ಜುನ್ ಆ ರೀತಿ ಅನ್ಕೋತಿದ್ದಾನೆ ಅನ್ನೋ ಕಾರಣಕ್ಕೆ ಒಗ್ಗಟ್ಟಾಗಿ ಅದನ್ನ ಹೇಳಿ ಹೋಗಿರ್ತಾರೆ. ನಂತರ ಇಲ್ಲಿ JP ಇನ್ಸ್ಪೆಕ್ಟರ್ ಹತ್ರ ಕೇಳ್ತಿದ್ದಾರೆ, ದಯವಿಟ್ಟು ನಾನು ತಪ್ಪು ಮಾಡಿಲ್ಲ, ನನ್ನ ನಂಬಿ ನನ್ನನ್ನು ಬಿಡಿ ಅಂತ ಕೇಳ್ಕೊಂಡಾಗ, ಹೌದು ಸರ್ ನೀವು ಇಂಥ ತಪ್ಪು ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ, ನಿಮ್ಮಂಥ ಲಾಯರ್ಗಳೇ ಇಂಥ ತಪ್ಪು ಮಾಡಿಬಿಟ್ರೆ ಹೇಗೆ ಅಂತ ಹೇಳ್ತಾರೆ. ನಂತರ ಅರ್ಜುನ್ ತಂದೆ ಹತ್ರ ಮಾತನಾಡೋಕೆ ಅಂತ ಬರ್ತಾರೆ, ಏನಿದು ಡ್ಯಾಡಿ ಹೇಗಿದೆಲ್ಲ ಅಂದಾಗ, ಹೌದು ಇಲ್ಲಿ ಏನಾಗಿದೆಯೋ ಏನು ತೋರಿಸ್ತಿದ್ದಾರೋ ಅದೆಲ್ಲ ನಿಜಾನೇ ಅರ್ಜುನ್, ಆದರೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಬಟ್ ನಾನಿಲ್ಲಿ ಟ್ರ್ಯಾಪ್ ಆಗಿದ್ದೀನಿ. ಶಕ್ತಿನ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡೆ, ಫ್ರೆಂಡ್ಶಿಪ್ಗೋಸ್ಕರ ನಾನು ಅವನಿಗೋಸ್ಕರ ಎಲ್ಲ ಮಾಡಿದೆ, ಆದರೆ ಇವತ್ತು ಅದು ನನಗೆ ಮಿತ್ತಾಗೋಯ್ತು. ಅಂದು ಒಂದು ಟ್ರಸ್ಟ್ ನಡೆಸ್ತಿದ್ದೀನಿ, ಅದರಿಂದ ನಂಗೆ ರಾಜಕೀಯಕ್ಕೆ ಹೆಲ್ಪ್ ಆಗುತ್ತೆ, ಬಡ ಮಕ್ಕಳಿಗೆ ಸಹಾಯ ಆಗುತ್ತೆ, ಅದಕ್ಕೆ ನೀನೇ ಟ್ರೆಜಿಡಿ ಆಗಿರಬೇಕು, ನೀನೇ ಒಂದು ಟ್ರಸ್ಟಿ ಆಗಿರಬೇಕು, ಮೇನ್ ಟ್ರಸ್ಟಿ ಆಗಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ. ಸರಿ ಆಯಿತು ಅಂತ ನಾನು ಕೂಡ ಒಪ್ಕೊಂಡೆ. ಅದೇ ಕಾರಣಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನನ್ನ ಹೆಸರಲ್ಲೇ ಇರೋದು, ಆದರೆ ನನಗೆ ಏನಾಗ್ತದೆ ಅಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ, ಆದರೆ ಇಷ್ಟೆಲ್ಲ ನಡೆದು ಹೋಗಿದೆ ನನ್ನ ಬೆನ್ನಿಂದೆ ಅಂತ ಹೇಳಿ JP ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಭಾರ್ಗವಿನೇ ಡ್ಯಾಡ, ಭಾರ್ಗವಿನೇ ಇಷ್ಟೆಲ್ಲ ಮಾಡಿಸಿರೋದು ಅಂದಾಗ, ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ ಅರ್ಜುನ್ ಅಂತ ಭಾರ್ಗವಿ ಬಗ್ಗೆ ಹೇಳಲಿಕ್ಕೆ ಮುಂದಾಗ್ತಾರೆ JP. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬಂದು, ಏನಿದು ಯಾರು ಪರ್ಮಿಷನ್ ಕೊಟ್ಟಿದ್ದು ಇವ್ರ ಜೊತೆ ಮಾತಾಡಲಿಕ್ಕೆ ಅಂತ ಕೇಳ್ತಿದ್ದಾರೆ. ನಂತರ ಅರ್ಜುನ್ ಬಂದು, ಪ್ಲೀಸ್ ನನ್ನ ಡ್ಯಾಡ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ನನ್ನ ಡ್ಯಾಡ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದಾಗ, ನಿಮ್ಮ ಹತ್ರ ಹೇಳಿ ತಿಳ್ಕೊಬೇಕಾಗಿಲ್ಲ, ಹೇಗೆ ಇವ್ರನ್ನ ನೋಡ್ಕೋಬೇಕು ಅನ್ನೋದು ನಮಗೆ ಗೊತ್ತದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಬಂದು, ನಾನು ಮಾವನ ಜೊತೆ ಮಾತಾಡಬೇಕು, ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ಗಾಯತ್ರಿ ದೇವಿ ತನ್ನ ದರ್ಬಾರನ್ನು ಶುರು ಮಾಡಿಕೊಂಡಿದ್ದಾರೆ. ಹೊಸ ಅವತಾರದಲ್ಲಿ ಎಲ್ಲರ ಮುಂದೆ ಬಂದು ತನ್ನ ಆಡಂಬರವನ್ನು ತೋರಿಸ್ತಿದ್ದಾರೆ. ನಂತರ ಇಲ್ಲಿ ಭಾರ್ಗವಿ ಕೂಡ ದಾರಿಯಲ್ಲಿ ಬರಬೇಕಾದ್ರೆ ಭಾರ್ಗವಿಯನ್ನು ಭೇಟಿ ಮಾಡಿದ್ದೆ, ಏನು ಭಾರ್ಗವಿ ನನ್ನನ್ನು ಲಾಕ್ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ಕಾಳಿ, ಬಟ್ ಏನಾಯಿತು ಅಂತ ಕೆಣಕಿ ಮಾತನಾಡಿಸ್ತಿದ್ದಾರೆ. ಆಗ ಇಲ್ಲಿ ಭಾರ್ಗವಿ, ನಿನ್ನ ಆಟ ತುಂಬ ದಿನ ನಡೆಯುತ್ತೆ ಅಂತ ಅನ್ಕೋಬೇಡ ಗಂಗಾ, ಖಂಡಿತ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದೆ ಬೀಳುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.